ಈ ವರ್ಷದಲ್ಲಿ ಕನ್ನಡ ಸಿನಿಮಾ ಎಷ್ಟು ಬಂದೈತೋ ಅದರಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟಿಗೆ ಸೇರ್ಕೊಳ್ಳೋದು ಮ್ಯಾಕ್ಸ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫಿಲಮಲ್ಲಿ ಪ್ಲಸ್ ಪಾಯಿಂಟೇ ಸುದೀಪ್ ಅವ್ರ ಆ್ಯಕ್ಟಿಂಗು. ಈ ಥರ ಫಿಲಮು ಸುದೀಪ್ ಅವರು ಇನ್ನೂ ಜಾಸ್ತಿ ಮಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಫಿಲಮು ಆ ಥರ ಸಸ್ಪೆನ್ಸ್ ಥ್ರಿಲ್ಲರು ಸಕ್ಕತ್ತಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು ಮ್ಯಾಕ್ಸ್ ಫಿಲಮು. ಎಲ್ಲೂ ಯಾವ ಸೀನು ತುರುಕಿದ್ದಾರೆ ಅಥವಾ ಏನೋ ಲ್ಯಾಗ್ ಸೀನ್ ಅದು ಯಾವುದೂ ಅನಿಸಿಲ್ಲ. ಫುಲ್ಲು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಜನ ಕುತ್ಕೊಂಡು ಈ ಫಿಲಮ್ ನೋಡ್ತಾರೆ. ಈ ವರ್ಷದಲ್ಲಿ ಬಂದಿರೋಂಥ ಮೂವಿಲಿ ಇದು ಫಸ್ಟ್ ಕ್ಲಾಸ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಸುದೀಪ್ ಅವ್ರ ಆ್ಯಕ್ಟಿಂಗು ಪ್ಲಸ್ ಪಾಯಿಂಟ್ ಈ ಫಿಲಮಲ್ಲಿ. ಕನ್ನಡ ಇಂಡಸ್ಟ್ರೀಲಿ ಪೊಲೀಸ್ ಕಾಪ್ ರೋಲ್ಗೆ ಸೂಟ್ ಆಗುವಂಥ ಒಬ್ಬ ಆ್ಯಕ್ಟರ್ ಅಂದರೆ ಅದು ಸುದೀಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲ ಕನ್ನಡ ಇಂಡಸ್ಟ್ರಿಲಿರೋ ಎಲ್ಲ ಸ್ಟಾರ್ಸ್ಗೂ ಈ ಫಿಲಮು ಸಖತ್ ಇಷ್ಟ ಆಗುತ್ತೆ. ಕನ್ನಡ ಇಂಡಸ್ಟ್ರಿ ಫ್ಯಾನ್ಸ್ಗೂ ಕನ್ನಡ ಫ್ಯಾನ್ಸ್ಗೂ ಈ ಫಿಲಮ್ ಸೂಪರಾಗಿ ಇಷ್ಟ ಆಗುತ್ತೆ. ಆ್ಯಂಡ್ ಎಲ್ಲರೂ ಬಂದು ಈ ಫಿಲಮು ಥಿಯೇಟ್ರಲ್ಲೇ ಬಂದು ನೋಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರೋ ಇವತ್ತು ಕ್ರಿಸ್ಮಸ್ಗೆ ಮ್ಯಾಕ್ಸ್ ಅಂತ ಮೂವಿ ಬಂದೈತೆ. ಇವತ್ತು ಕ್ರಿಸ್ಮಸ್ ಅಲ್ಲ ಬ್ರೋ, ಮ್ಯಾಕ್ಸು. ಏನಕ್ಕಂದ್ರೆ ಒನ್ ಮ್ಯಾನ್ ಶೋ. ಕಿಚ್ಚ ಸುದೀಪ್ ಅವ್ರ ಹಳೆ ಕಿಚ್ಚ ಸುದೀಪ್ ಕಾಣಿಸ್ಬಿಡ್ತಾರೆ ನಮಗೆ. ಏನಕ್ಕಂದ್ರೆ ಒಂದು ಹೀರೋಯಿನ್ ಇಲ್ದೇನೆ ಅವ್ರ ಮ್ಯಾನರಿಸಮಲ್ಲಿ ಗೆದ್ದಿರೋ ಸಿನಿಮಾ ಇದು. ನಿಮಗೆ ಹಳೆ ಸುದೀಪ್ ಕಾಣಿಸ್ಬಿಡ್ತಾರೆ ಈ ಸಿನಿಮಾದಲ್ಲಿ. ಇನ್ನೊಂದು ಬ್ರೋ, ಒಂದು ನೈಟಲ್ಲಿ ನಡೆದಿರೋ ಸ್ಟೋರಿ ಇದು. ಅದಂತೂ ಬ್ರೋ, ನೀವು ಕೈದಿ ಅಂತ ಒಂದು ತಮಿಳಲ್ಲಿ ಸಿನಿಮಾ ನೋಡಿರ್ತೀರ ಕಾರ್ತಿ ಅವ್ರದ್ದು. ಅದನ್ನ ಮೀರ್ಸೋ ಸಿನಿಮಾ ಕನ್ನಡದಲ್ಲಿ ಬಂದೈತಿ ಅಂತ ಎದೆ ತಡ್ಕೊಂಡು ಹೇಳ್ಬೋದು. ಅದನ್ನ ಸುದೀಪ್ ಅವ್ರು ಮಾಡವ್ರೆ. ಇವಾಗ ಸುದೀಪ್ ಅವ್ರು ಎಷ್ಟು ಬ್ಯುಸಿ ಅವ್ರೆ ಅಂತ ಗೊತ್ತು. ಅದ್ರಲ್ಲೂ ಅವ್ರದ್ದು ಏನು ಗೊತ್ತಾ ನಮಗೆ ಖುಷಿ ಆಗೋದು, ಎಲ್ಲ ಹೊಸಬ್ರಿಗೂ ಸಪೋರ್ಟ್ ಮಾಡ್ತಾರೆ, ಎಲ್ಲ ಆರ್ಟಿಸ್ಟ್ಗಳಿಗೂ ಸಪೋರ್ಟ್ ಮಾಡ್ತಾರೆ. ಒಂದು ಆರ್ಟಿಸ್ಟ್ಗಳನ್ನ ಒಗ್ಗೂಡಿಸ್ಬೇಕಂದ್ರೆ ಅದು ಸುದೀಪಿಂದ ಮಾತ್ರ ಸಾಧ್ಯ. ಎಂತಕ್ಕೆ ಅಂತ ಕೇಳಿ, ಮೊನ್ನೆ UIE ಪ್ರೆಸ್ ಮೀಟ್ ಇತ್ತು, ಸೆಲೆಬ್ರಿಟಿ ಶೋ ಇತ್ತು. ಅವ್ರು ಮ್ಯಾಕ್ಸಲ್ಲಿ ಎಷ್ಟು ಬ್ಯುಸಿ ಅವ್ರೆ ಆದರೂ ಬಂದಿದ್ರು. ಆ ಥರ ಕಲಾವಿದ ನಮ್ಮ ಕನ್ನಡದಲ್ಲಿದ್ದರು. ಆಲ್ ಇಂಡಿಯಾ ಕಟ್ಔಟ್ ಬ್ರೋ ಅವರು. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಕೈದಿ ಅಂತ ಒಂದು ಸಿನಿಮಾ ಬಂದಿತ್ತು, ಅದನ್ನ ಮೀರ್ಸೋ ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದೈತೆ. ಎಲ್ಲ ಬಂದು ನೋಡ್ರಿ. ಇದನ್ನ ನೀವು ಬೇರೆ 1,500,000 ಕೊಟ್ಟು ಬೇರೆ ಫಿಲಮ್ನ ಬುಕ್ ಮಾಡ್ಕೊಂಡು ನೋಡೋದಲ್ಲ. ಕನ್ನಡ ಸಿನಿಮಾ ಒನ್ ನೈಟ್ ಸ್ಟೋರಿಲಿ ಹೀರೋಯಿನ್ ಇಲ್ಲದೆ ಈ ಥರ ಮೇಕಿಂಗು ಕನ್ನಡದಲ್ಲಿ ಬಂದೈತೆ. ಬಂದು ನೋಡ್ರಿ. ಸುದೀಪ್ ಅವ್ರು ತಿನ್ಕೊಂಬಿಟ್ಟವ್ರು ಬ್ರೋ. ಅಭಿನಯ ಚಕ್ರವರ್ತಿ ಅಂದರೆ ಅಭಿನಯ ಚಕ್ರವರ್ತಿನೇ. ಮ್ಯಾಕ್ಸ್ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಸೌಂಡ್ ಬೇಕು ಅಂತ ಕಿಚ್ಚ ಬಾಸ್ ಹೇಳವ್ರೆ. ಮ್ಯಾಕ್ಸಿಮಮ್ ಸೌಂಡ್ ಅಲ್ಲ, ಥಿಯೇಟ್ರ್ ಕಿತ್ತವರ ತರ ಸೌಂಡ್ ಮಾಡಿದ್ದಾರೆ ಅಭಿಮಾನಿಗಳು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಪ್ರತಿ ಒಂದು ಸೀನ್ನ. ಕಿಚ್ಚ ಬಾಸಲ್ಲಿ ಕೇಳ್ಕೊಳ್ಳೋದು ಒಂದೇ, ಸರ್ ದಯವಿಟ್ಟು 2 ವರ್ಷಕ್ಕೆ ಒಂದು ಸಿನಿಮಾ ಮಾಡಬೇಡಿ, ವರ್ಷಕ್ಕೆ 2 ಸಿನಿಮಾ ಮಾಡ್ತಾ ಇರಿ. ಯಾಕೆಂದ್ರೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಂತಹ ಸಿನಿಮಾ ಮ್ಯಾಕ್ಸ್ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿ ಇವತ್ತು ಹೌಸ್ಫುಲ್ ಆಗಿದೆ. ಬೆಳಗಿನ ಶೋ ನಿಜವಾಗ್ಲೂ ಹೀರೋಯಿನ್ ಇದ್ರೆ ಮತ್ತೆ ರೊಮ್ಯಾನ್ಸ್ ಇದ್ರೆ ಮಾತ್ರ ಸಿನಿಮಾ ಅಂತ ಅನ್ಕೋತಾರೆ ಕೆಲವರು. ಅದಲ್ಲ, ಈ ತರ ಒಂದು ನೈಟಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ ಅಂದ್ರೆ ಅದನ್ನ ನೋಡ್ಬೇಕು ಜನಗಳು. ತೆಲುಗು ತಮಿಳಲ್ಲಿ ಅಬ್ರ ಮಾಡಿದ್ದಾರೆ, ನಮ್ಮ ಕನ್ನಡದಲ್ಲಿ ಜಾತ್ರೆನೇ ಮಾಡ್ತಾವ್ರೆ. ಅಷ್ಟು ಚೆನ್ನಾಗಿದೆ ಸಿನಿಮಾ ಅಂತೂ. ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಬಾಸ್ ಅವರು ಹಚ್ಚಿರೋ ಸಿಗರೇಟ್ನ ಮತ್ತೆ ನೋಡ್ತಾ ಇದೀವಿ ಅಂದ್ರೆ ಅದು ಮ್ಯಾಕ್ಸ್ ಅಲ್ಲೇ. ಅಂತ ಅವಕಾಶಗಳನ್ನ ದಯವಿಟ್ಟು ಯಾರು ಕಳ್ಕೊಂಬೇಡಿ. ಮತ್ತೆ ತೆಲುಗು ತಮಿಳಲ್ಲಿ 800-900 ರೂಪಾಯಿ ದುಡ್ಡು ಕೊಟ್ಟು ಸಿನಿಮಾನ ನೋಡ್ತಾರೆ. ಆದ್ರೆ ನಮ್ಮ ಕನ್ನಡದಲ್ಲಿ 200 ರೂಪಾಯಿ ಟಿಕೆಟ್ ಇದೆ, 200 ರೂಪಾಯಿ ಅಷ್ಟೇನೆ. ಅದನ್ನ ನೋಡಕ್ಕೂ ಜನ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಪ್ರತಿಯೊಂದು ಸೀನ್ ನೀವು ಕೊಡೋ ದುಡ್ಗಂತೂ ಮೋಸ ಆಗಲ್ಲ. ಇನ್ನೊಂದು ಹೇಳ್ತೀನಿ, ಇದು ತಮಿಳ್ ಡೈರೆಕ್ಟರ್ ಮಾಡಿರೋದು ನಮಗೆ ಖುಷಿ ಆಯ್ತು. ನಮ್ಮಲ್ಲೇ ಕೆಲವರು ಕನ್ನಡ ಡೈರೆಕ್ಟರ್ ಅವರೇ, ಬೇರೆ ಭಾಷೆಯವರೆಲ್ಲ ಇಲ್ಲಿ ಬಂದು ಮಾಡ್ತಾವ್ರೆ ಅಂದರೆ ನಮ್ಮ ಕನ್ನಡ ಆ್ಯಕ್ಟರ್ಗಳಿಗೆ ಆ ಥರ ರೇಂಜ್ ಐತೆ ಅಂತ. ಇವಾಗ ರಿಷಬ್ ಶೆಟ್ಟಿನ ಹನುಮಾನ ಮಾಡಿಸ್ತವ್ರೆ. ಆ ಥರ ಅಲ್ಲಿರೋ ಶಿವಣ್ಣನ 3-4 ಭಾಷೆಯವರು ಅವರೇ ಕರೀತವ್ರೆ. ಆ ಥರ ಡಿಮ್ಯಾಂಡು ನಮ್ಮ ಕನ್ನಡ ಸ್ಟಾರ್ ಮೇಲೆ ಐತೆ. ಇಲ್ಲಿರೋರು ಕರೆಕ್ಟಾಗಿ ಸ್ಕ್ರಿಪ್ಟ್ ಮಾಡಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡೋರೆ ನಮ್ಮ ಭಾಷೆ ಎಲ್ಲ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಹಾರ್ಡ್ ವರ್ಕ್ ಮಾಡಿ ನಮ್ಮ ಕನ್ನಡಕ್ಕಿಂತ ಒಳ್ಳೊಳ್ಳೆ ಸಿನಿಮಾ ಬರಲಿ ಅಂತ ಕೇಳ್ಕೊತೀನಿ. ಇದು ಸ್ಯಾಂಡಲ್ವುಡ್ಡು ಅಲ್ಲ, ಬಾಲಿವುಡ್ಡು ಅಲ್ಲ, ಇದು ಹಾಲಿವುಡ್ ಮೇಕಿಂಗು. ಕನ್ನಡದಲ್ಲಿ ಭಾರಿ ಒಳ್ಳೆ ರೀತಿಯ ಮೇಕಿಂಗ್ನ ಮಾಡಿದ್ದಾರೆ. ಭಾರಿ ಸುದ್ಮೇಲೆ ಸುದೀಪ್ ಅವ್ರ ಚಿತ್ರ ಭಾರಿ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ. ನಮಸ್ಕಾರ, ನನ್ನ ಹೆಸರು ರಾಜೇಶ್ ಅಂತ. ನಾನು ಪಕ್ಕ ವಿಷ್ಣು ಅಭಿಮಾನಿ. ಆದರೆ ಕಿಚ್ಚ ಸುದೀಪ್ ಅಣ್ಣನ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಅವ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಿಲ್ಲ, ಏನು ಹೇಳೋಂಗಿಲ್ಲ. ಆದರೆ ಕಿಚ್ಚ ಸುದೀಪ್ ಅಣ್ಣಗೆ ಒಂದು ಮೆಸೇಜ್ ಹೇಳ್ತೀನಿ, ಅವ್ರ ಅಭಿಮಾನಿಗಳು ಒಂದು ಮೆಸೇಜ್ ಹೇಳ್ತೀನಿ. ಇದೇ ತಿಂಗಳು 30ನೇ ತಾರೀಕು ವಿಷ್ಣು ಅಣ್ಣವರ ಸ್ಮಾರಕನ ನಿರ್ಮಾಣ ಆಗಬೇಕು ಅಂತ ಸುಮಾರು ಜನ ಕೇಸ್ ಆಗ್ತಾಯಿದ್ದಾರೆ. ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅಣ್ಣನು ಅವರು ಬಲಗೈ ಇದ್ದಂಗೆ ವಿಷ್ಣು ಸರ್ಗೆ, ಅವರೊಂಥರ ಮಗ ಇದ್ದಂಗೆ. ಅದಕ್ಕೋಸ್ಕರ ಅವ್ರ ಬಲಗೈಯಾಗಿ ನಿಂತ್ಕೊಂಡ್ರೆ ಆ ಸ್ಮಾರಕ ನಿರ್ಮಾಣ ಆಗುತ್ತೆ ಅಂತ ಚಾನ್ಸ್ ಇದೆ. ದಯವಿಟ್ಟು ಕಿಚ್ಚ ಸುದೀಪ್ ಅಣ್ಣಗೆ ನನ್ನದೊಂದು ಮೆಸೇಜು ಅವ್ರ ಅಭಿಮಾನಿಗಳಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ.
ಇವಾಗ ಏನು ಈ ನಮ್ಮ ಅಣ್ಣಂಗೆ ಕಿಚ್ಚ ಸುದೀಪ್ ಅಣ್ಣಂಗೆ ಮೆಸೇಜ್ ತೋರಿಸ್ತಾ ಇದ್ದೀರೋ ಅದೇ ರೀತಿ ವಿಷ್ಣು ಅಣ್ಣ ಅಪ್ಪಾಜಿಯವ್ರಿಗೂ ಸ್ಮಾರಕವಾಗಿ ನಿರ್ಮಾಣ ಆಗಬೇಕು. ಕಿಚ್ಚ ಸುದೀಪ್ ಅಣ್ಣ ಮುಂದೆ ಹೋದರೆ ಅವ್ರ ಹಿಂದೆ ನಾವು ವಿಷ್ಣು ಸೇನಾ ಸಮಿತಿ ಏನಿದೆಯೋ ಅದೇ ರೀತಿ ಕಿಚ್ಚ ಸುದೀಪ್ ಸೇನಾ ಸಮಿತಿಯನ್ನು ಉದ್ಘಾಟನೆ ಆಗುತ್ತೆ. ಇದೇ 30ನೇ ತಾರೀಕು ಟೋಲ್ಗೇಟಲ್ಲಿ ಒಂದು ಕಟೌಟು ಆರಂಭ ಆಗುತ್ತೆ. ಅದರಿಂದ ನಾನು ಎಲ್ಲರಿಗೂ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು.